17 ವರ್ಷಗಳ ಕಾಲ ಟ್ರೋಫಿಯನ್ನೇ ಗೆಲ್ಲದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈಗ ಐಪಿಎಲ್ನ ಮೋಸ್ಟ್ ಡೇಂಜರಸ್ ಟೀಮ್. 2025 ಹಾಗೆ 2026ರಲ್ಲಿ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್. ಸೊ ಇದೇ ರೆಡ್ ಆರ್ಮಿ ಈಗ ಹ್ಯಾಟ್ರಿಕ್ ಗೆಲುವಿನ ಕ್ಯೂನಲ್ಲಿದ್ದಾರೆ. ಹೀಗಿದ್ರೂ ಕೂಡ ನೆಕ್ಸ್ಟ್ ಸೀಸನ್ಗೂ ಮೊದಲೇ ತಂಡದಿಂದ ಕೆಲವರಿಗೆ ಗೇಟ್ ಪಾಸ್ ಸಿಗೋದಂತೂ ಪಕ್ಕ. ಅರೆ, ಬೆಂಗಳೂರು ತಂಡ ಟ್ರೋಫಿ ಗೆದ್ರೂ ಕೂಡ ತಂಡದಲ್ಲಿ ಸರ್ಜರಿ ಇರುತ್ತಾ ಅಂದ್ರೆ ಖಂಡಿತ ಇರುತ್ತೆ. ಅದರಲ್ಲೂ ಪ್ಲೇಯಿಂಗ್ 11ನಲ್ಲಿ ಆಡಿದ್ದ ಈ ಮೂವರು ಆಟಗಾರರು ಡೇಂಜರ್ ಝೋನ್ನಲ್ಲಿದ್ದಾರೆ. ಸೊ ಯಾರೆಲ್ಲ ರಿಲೀಸ್ ಲಿಸ್ಟ್ನಲ್ಲಿ ಇದ್ದಾರೆ, ಯಾಕೆ ಅವರನ್ನ ಬಿಡೋದಕ್ಕೆ ಪ್ಲಾನ್ ನಡೀತಾ ಇದೆ, ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸತತ 2 ಆವೃತ್ತಿಗಳಲ್ಲಿ ಕಪ್ ಗೆದ್ದಿರುವಂತಹ ಬೆಂಗಳೂರು ನೆಕ್ಸ್ಟ್ ಆವೃತ್ತಿಗೂ ಕೂಡ ಟ್ರೋಫಿ ಗೆಲ್ಲುವಂತ ಫೇವರೆಟ್ ಟೀಮ್. ಅದರಲ್ಲೂ IPLನಲ್ಲಿ ಮೆಗಾ ಆಕ್ಷನ್ ಏನಾದರೂ ಬರದೇ ಇದ್ರೆ ಇನ್ಮುಂದಿನ ಪ್ರತಿ ಸೀಸನ್ ಅಥವಾ ಎಲ್ಲಾ ಟ್ರೋಫಿಗಳನ್ನ ಬೆಂಗಳೂರು ತಂಡವೇ ಗೆಲ್ಲುತ್ತೆ ಅಂತ ಮಾಜಿ ಕ್ರಿಕೆಟಿಗರೇ ಭವಿಷ್ಯ ನುಡಿದಿದ್ದಾರೆ. ಅಷ್ಟರ ಮಟ್ಟಿಗೆ ತಂಡ ಸೂಪರ್ ಸ್ಟ್ರಾಂಗ್ ಆಗಿದೆ. ಹೀಗಿದ್ರೂ ಕೂಡ ಮುಂದಿನ ಸೀಸನ್ಗೂ ಮೊದಲೇ ಕೆಲವರು ಹೊರ ಹೋಗಲೇಬೇಕಾಗುತ್ತೆ. ಲಾಸ್ಟ್ ಸೀಸನ್ ಕೂಡ ಇದೇ ಆಗಿತ್ತು. ಈ ಪೈಕಿ 3 ಸ್ಟಾರ್ ಆಟಗಾರರೇ ಇದ್ದಾರೆ. ಸೊ ಯಾರು ಆ 3, ಯಾಕೆ ಅವರನ್ನ ರಿಲೀಸ್ ಮಾಡಬಹುದು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನಂಬರ್ 1, ಬ್ಯಾಟಿಂಗ್ ನಲ್ಲಿ ಸದ್ದೇ ಮಾಡದ ಜಿತೇಶ್ ತಂಡದಿಂದ ಔಟ್. ಬೆಂಗಳೂರಿನ ರಿಲೀಸ್ ಲಿಸ್ಟ್ ನಲ್ಲಿ ಕೇಳಿ ಬರ್ತಾ ಇರುವಂತಹ ಮೊದಲ ಹೆಸರು ಜಿತೇಶ್ ಶರ್ಮಾ. ವಿಕೆಟ್ ಕೀಪರ್ ಕಮ್ ಬ್ಯಾಟರ್ ಆಗಿರುವಂತಹ ಜಿತೇಶ್ ಶರ್ಮಾ 2025ರಲ್ಲಿ RCB ಪಾಲಿಗೆ ಒನ್ ಆಫ್ ದಿ ಮ್ಯಾಚ್ ವಿನ್ನಿಂಗ್ ಪ್ಲೇಯರ್. ಆದ್ರೆ 2026ರಲ್ಲಿ ಅವರ ಬ್ಯಾಟ್ ಇಂದ ಒಂದೇ ಒಂದು ಆವರೇಜ್ ಸ್ಕೋರ್ ಕೂಡ ಬಂದಿಲ್ಲ. ವಿಕೆಟ್ ಕೀಪಿಂಗ್ ಕಾಲಮ್ ನಲ್ಲಿ ಮಾತ್ರ ಅವರ ಕಾಂಟ್ರಿಬ್ಯೂಷನ್ ಕಾಣಿಸಿದ್ದು. ಬ್ಯಾಟಿಂಗ್ ನಲ್ಲಿ ಇದ್ದೂ ಕೂಡ ಇಲ್ಲದಂತಾಗಿದ್ರು. ಪ್ರಸ್ತುತ RCB ಫ್ರಾಂಚೈಸಿಯಿಂದ ಒಂದು ಸೀಸನ್ಗೆ ಬರೋಬ್ಬರಿ 11 ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡೆದಿದ್ದಾರೆ. ಆದರೆ ಲಾಸ್ಟ್ ಸೀಸನ್ ಸಿಕ್ಕಾಪಟ್ಟೆ ಹರ್ಟ್ ಆಗಿದೆ. ಇಡೀ ಸೀಸನ್ ಅಲ್ಲಿ ಅವರು ಆಡಿದಂತ 16 ಪಂದ್ಯಗಳಲ್ಲಿ ಗಳಿಸಿದ್ದು ಕೇವಲ 116 ರನ್ಗಳು ಮಾತ್ರ. ಇಂಡಿವಿಜುವಲ್ ಹೈ ಸ್ಕೋರ್ ಅಂದ್ರೆ ಅದು 23 ರನ್ಸ್. ಸೊ ಕ್ರೂಷಿಯಲ್ ಟೈಮಲ್ಲೇ ಸಾಕಷ್ಟು ಸಲ ಕೈ ಕೊಟ್ಟಿದ್ದಾರೆ. ಹೀಗಾಗಿ ಜಿತೇಶ್ ಶರ್ಮಾ ಮುಂದಿನ ಆವೃತ್ತಿಗೆ ಬೇಡ ಅನ್ನೋದು ಕೆಲವರ ಸಜೆಷನ್. ಆದ್ರೆ ಮ್ಯಾನೇಜ್ಮೆಂಟ್ ಇವರನ್ನ ಸದ್ಯ ವೇಟಿಂಗ್ ಲಿಸ್ಟ್ ನಲ್ಲಿ ಇಟ್ಟಿದೆ. ಸೊ ಇವರನ್ನ ಇಟ್ಕೋಬೇಕಾ ಅಥವಾ ರಿಲೀಸ್ ಮಾಡಬೇಕಾ ಅನ್ನೋದು ಇನ್ನೂ ಕೂಡ ಕನ್ಫ್ಯೂಷನ್ ಅಲ್ಲಿ ಇದೆ. ನಂಬರ್ 2, ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಬೇಡವಾದ ಶೆಫರ್ಡ್. ಇನ್ನು 19ನೇ ಆವೃತ್ತಿಯಲ್ಲಿ ಬೆಂಗಳೂರು ತಂಡಕ್ಕೆ ತುಂಬಾನೇ ನಿರಾಸೆ ಮೂಡಿಸಿದ ಮತ್ತೊಬ್ಬ ಆಟಗಾರ ಅಂದ್ರೆ ಅದು ರೊಮ್ಯಾರಿಯೋ ಶೆಫರ್ಡ್. ವೆಸ್ಟ್ ಇಂಡೀಸ್ ತಂಡದ ಈ ಆಲ್ರೌಂಡರ್ 2025ರಲ್ಲಿ ಚೆನ್ನೈ ವಿರುದ್ಧ 13 ಬಾಲಲ್ಲಿ ಅರ್ಧ ಶತಕ ಬಾರಿಸಿ ಹಲ್ಚಲ್ಲೆ ಬಿಸಿದ್ರು. ಹಾಗೆ ಫೈನಲ್ ಪಂದ್ಯದಲ್ಲಿ ಶ್ರೇಯಸ್ ಅಯ್ಯರ್ ಅನ್ನ 1 ರನ್ಗೆ ಪೆವಿಲಿಯನ್ ಗಟ್ಟಿದ್ರು. ಆದ್ರೆ 2026ರಲ್ಲಿ ಈ ತರದ್ದು ಒಂದೇ ಒಂದು ಇನ್ನಿಂಗ್ಸ್ ಬರಲಿಲ್ಲ. 2026ರ ಆವೃತ್ತಿಯಲ್ಲಿ ಅವರು 15 ಪಂದ್ಯಗಳನ್ನಾಡಿ ಕೇವಲ 6 ವಿಕೆಟ್ ಪಡೆದು ಬ್ಯಾಟಿಂಗ್ ನಲ್ಲಿ 83 ರನ್ ಗಳಿಸಿದ್ರು. ಅದು ಕೂಡ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ 125. ಬೌಲಿಂಗ್ ಅಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದ್ರು. ಅದರಲ್ಲೂ ಡೆತ್ ಓವರ್ಗಳಲ್ಲಿ ಇವ್ರು ಕೊಟ್ಟ ರನ್ಸ್ ನಿಂದಲೇ ತಂಡ ಕೆಲವು ಸಲ ಸೋಲ್ಲಬೇಕಾಯಿತು. ಕ್ರೂಷಿಯಲ್ ಟೈಮಲ್ಲೂ ಕೂಡ ಒಂದೇ ಒಂದು ಮ್ಯಾಚ್ ಅಲ್ಲೂ ಕೂಡ ಬ್ಯಾಟಿಂಗ್ ನಲ್ಲಿ ಸದ್ದು ಮಾಡದಂತ ಶೆಫರ್ಡ್ರನ್ನ ತಂಡದಿಂದ ಕೈಬಿಡಿ ಎನ್ನುವಂತ ಮಾತುಗಳಿವೆ. 1.5 ಕೋಟಿ ರೂಪಾಯಿ ಸಂಭಾವನೆ ಪಡಿತಾ ಇರುವಂತ ಶೆಫರ್ಡ್ಗೆ ಮತ್ತೆ ಚಾನ್ಸ್ ಕೊಡಬೇಕಾ ಅಥವಾ ಕೈ ಬಿಡಬೇಕಾ ಅನ್ನೋ ಬಗ್ಗೆ ಮ್ಯಾನೇಜ್ಮೆಂಟ್ ನಲ್ಲಿ ಚರ್ಚೆ ಆಗ್ತಾ ಇದೆ. ಆದ್ರೆ ಶೆಫರ್ಡ್ ಡೇಂಜರ್ ಝೋನ್ ನಲ್ಲಿ ಇರೋದಂತೂ ಸತ್ಯ. ನಂಬರ್ 3, ಬೌಲಿಂಗ್ ನಲ್ಲಿ ಇಂಪ್ರೆಸ್ ಮಾಡದ ಸುಯಾಶ್ ಶರ್ಮಾ. ಇನ್ನು RCBಯ ಲೆಗ್ ಸ್ಪಿನ್ನರ್ ಸುಯಾಶ್ ಶರ್ಮಾ ಕೂಡ ಫಾರ್ಮ್ ಕಳ್ಕೊಂಡಿದ್ದಾರೆ. ಬೆಂಗಳೂರು ಪರ 2.60 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡಿತಾ ಇರುವಂತಹ ಸುಯಾಶ್ ಕಳೆದ ಸೀಸನ್ ನಲ್ಲಿ 9 ವಿಕೆಟ್ಗಳನ್ನ ಪಡೆದಿದ್ದಾರೆ. ಹಾಗೆ 18ನೇ ಆವೃತ್ತಿಯಲ್ಲಿ 8 ವಿಕೆಟ್ ಮಾತ್ರ ಪಡೆಯೋಕೆ ಯಶಸ್ವಿಯಾಗಿದ್ರು. ಇವರ ಎಕಾನಮಿ ಸ್ವಲ್ಪ ದುಬಾರಿ ಆಗಿದೆ. ಅದು ಅಲ್ಲದೆ ಬೆಂಗಳೂರು ತಂಡಕ್ಕೆ ಒಬ್ಬ ಪ್ಯೂರ್ ಅಂಡ್ ಸ್ಪೆಷಲಿಸ್ಟ್ ಸ್ಪಿನ್ನರ್ನ ಅವಶ್ಯಕತೆ ಇದೆ. ಹೀಗಾಗಿ ಸುಯಾಶ್ ಶರ್ಮಾರನ್ನ ಕೈಬಿಟ್ಟು ಮಿನಿ ಆಕ್ಷನ್ ಅಲ್ಲಿ ಒಳ್ಳೆ ಬೌಲರ್ನ ಖರೀದಿ ಮಾಡೋಕೆ RCB ಫ್ರಾಂಚೈಸಿ ತಯಾರಿಯನ್ನ ಮಾಡಿಕೊಂಡಿದೆ. ಹೀಗಾಗಿ ಸುಯಾಶ್ ಶರ್ಮಾ ಕೂಡ ಡೇಂಜರ್ ಝೋನ್ ನಲ್ಲಿ ಇದ್ದಾರೆ. ಹೀಗೆ ಈ 3 ಪ್ಲೇಯರ್ಗಳು ಸದ್ಯ ರಿಲೀಸ್ ಲಿಸ್ಟ್ ನಲ್ಲಿ ಇದ್ದಾರೆ. ಮುಂದಿನ ಆವೃತ್ತಿಗೆ ಮತ್ತೆ ಕಪ್ ಗೆದ್ದು ಹ್ಯಾಟ್ರಿಕ್ ವಿಕ್ಟರಿ ಇತಿಹಾಸವನ್ನ ಸೃಷ್ಟಿಸೋಕೆ ಹೊರಟಿರುವಂತಹ ಫ್ರಾಂಚೈಸಿ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಸೊ ನಿಮ್ಮ ಪ್ರಕಾರ ಮುಂದಿನ ಆವೃತ್ತಿಗೂ ಮುನ್ನ ಬೆಂಗಳೂರು ತಂಡದಲ್ಲಿ ಯಾರನ್ನ ರಿಲೀಸ್ ಮಾಡಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.